ಹಲೋ ಎವ್ರಿಬಡಿ, ನಾವಿವಾಗ ರೀಚ್ ಆಗಿದ್ದೀವಿ. ತಾಬೋಯಿಂದ ಕಾಜಾಗ್ ಹೋಗೋ ಮಧ್ಯದಲ್ಲಿ ಒಂದು ಇದು ವಾಟರ್ಫಾಲ್, ಫ್ರೋಸನ್ ವಾಟರ್ಫಾಲ್ ಅಂತ ಇದು ಪ್ಲೇಸ್. ಅಲ್ಲಿ ನಿಲ್ಸಿದೀವಿ. 100% ನ್ಯಾಚುರಲ್. ನೋಡಿ, ಇದರ ಮನುಷ್ಯನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಫೋಕಸ್ ಮಾಡಿ ಸರ್. ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ನೀರಲ್ಲಿ. ಕೆಳಗಡೆವರೆಗೂ ತೋರಿಸಿ. ಇಟ್ಸ್ ಟೂ ಗುಡ್. ಈ ಥರ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ ನಾನು ಈ ಥರದ್ದು. ಅಮೇಝಿಂಗ್. ಸ್ಪಿಟಿ ವ್ಯಾಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಸ್ಪಿಟಿ ವ್ಯಾಲಿ ಅಂತ ಎಲ್ಲ ಅಂತಾರೆ ಅಂತ ಹೇಳಿದ್ರೆ, ಇಲ್ಲಿಗೆ ರೀಚ್ ಆಗೋಕೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ತುಂಬ ಈ ಮೌಂಟೇನ್ ಮೇಲ್ಗಡೆಯಿಂದ ಕೊರ್ಕೊಂಡು ಬಂದಿದ್ದಾರೆ ರೋಡ್ಗಳನ್ನ. ಸೊ ಆ ರೋಡ್ ಹೇಗಿದೆ ಅಂತ ಹೇಳಿದ್ರೆ, ಒಂದೇ ಒಂದು ಚೂರು ಮಿಸ್ಟೇಕ್ ಆಗಿ ಒಂದು ಸ್ವಲ್ಪ ಒನ್ ಟೈರ್ ಕೆಳಗಡೆ ಬಿದ್ರೂ ಪಾತಾಳಕ್ಕೆ ಹೋಗ್ಬಿಡ್ತಾರೆ. ಅದು ಮತ್ತೆ ಸಿಗೋದೇ ಇಲ್ಲ. ಪೀಸ್ ಆಗಿ ಹೋಗ್ಬಿಡ್ತಾರೆ ಪ್ರತಿಯೊಬ್ರು. ಸೊ ಹಾಗಾಗಿ ಇಲ್ಲಿಗೆ ರೀಚ್ ಆಗಬೇಕು. ಇಲ್ಲಿ ರೀಚ್ ಆದರೆ ನಿಮಗೆ ಫ್ಲಾಟ್ ಲ್ಯಾಂಡ್ ಸಿಗುತ್ತೆ. ಸುತ್ತನೂ ವ್ಯಾಲಿ, ಇದು ವ್ಯಾಲಿ, ಆ್ಯಂಡ್ ಯು ಕ್ಯಾನ್ ಸಿ ಕಂಪ್ಲೀಟ್ಲಿ ಸರೌಂಡೆಡ್ ವಿತ್ ಎಲ್ಲ ಮೌಂಟೇನ್ಸ್ ಇಂದ ಕವರ್ ಆಗಿದೆ. ಆ್ಯಂಡ್ ಇದ್ರ ಮಧ್ಯದಲ್ಲಿ ನೀರು ಹರ್ಕೊಂಡು ಹೋಗುತ್ತೆ. ಆ್ಯಂಡ್ ರೋಡ್ ಮಾತ್ರ ಸಖತ್ ಮಜಾ ಕೊಡುತ್ತೆ, ಆಫ್ ರೋಡಿಂಗು. ಆ್ಯಂಡ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ರಘು ಅವ್ರಿಗೆ. ತುಂಬ ಆಸೆ ಇತ್ತು ತುಂಬ ವರ್ಷಗಳಿಂದ ನನಗೂ ಕೂಡ ಇಲ್ಲಿ ಬರಬೇಕು, ಇಲ್ಲಿ ಈ ಥರ ಒಂದು ಆಫ್ ರೋಡಿಂಗ್ ಬರಬೇಕು, ಹಿಮಾಲಯಸ್ ಎಲ್ಲ ನೋಡಬೇಕು ಅಂತ. ಸೊ ಅದು ಕನಸು ನನಸಾಗಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು.